ಸಿಂಗರ್ ಸೋನು ನಿಗಮ್ ಹೇಳಿಕೆಗೆ ನಿರ್ದೇಶಕ ಮುರಳಿ ಕಿಡಿಕಾರ್ತಾ ಇದ್ದಾರೆ. ಸೋನು ನಿಗಮ್ ಜೂನಿಯರ್ ಸಿಂಗರ್ ಆಗಿ ಬಂದವನು ಅವಕಾಶಗಳು ಇಲ್ಲದೆ ಇದ್ದಾಗ ಕನ್ನಡದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಿ ಸೋನು ನಿಗಮ್ ತಲೆಗೆ ಗುಂಡೇಟ್ ಬಿದ್ದಿರಬೇಕು. ಎಸ್ಪಿಬಿ ಅಂತ ಲೆಜೆಂಡ್ ಸಿಂಗರ್ಗಳನ್ನ ನೋಡ್ ಕಲಿಬೇಕು ಇವರು. ಎಸ್ಪಿಬಿ, ಪಿ.ಬಿ. ಶ್ರೀನಿವಾಸ್ ಇಬ್ಬರೂ ಮಾತ್ರನೇ ಲೆಜೆಂಡ್ ಸಿಂಗರ್ಸ್. ಸೋನು ನಿಗಮ್ ಜೂನಿಯರ್ ಆರ್ಟಿಸ್ಟ್, ಬಂದ ಹೋದ. ಗ್ಯಾರಂಟಿ ನ್ಯೂಸ್ಗೆ ಹಿರಿಯ ನಿರ್ದೇಶಕ ಮುರಳಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋನು ನಿಗಮ್ ಜೂನಿಯರ್ ಆರ್ಟಿಸ್ಟ್, ಬಂದ್ರ ಹೋದ್ರ ಅನ್ನೋದನ್ನ ಬಿಟ್ಟು ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ, ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ, ಉಗ್ರರಿಗೆ ಹೋಲಿಕೆ ಮಾಡಿದ್ದಾರೆ ಕನ್ನಡಿಗರನ್ನ. ಹಾಗಾಗಿ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಸೋನು ನಿಗಮ್ ರನ್ನ ಬ್ಯಾನ್ ಮಾಡಬೇಕು, ಸೋನು ನಿಗಮ್ ರವರ ಹಾಡುಗಳನ್ನ ಹಾಡಿಸುವಂತಿಲ್ಲ, ಈಗಾಗಲೇ ಹಾಡಿಸಿದಂತಹ ಹಾಡುಗಳನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ ಕೀರ್ತಿ ಪಾಟೀಲ್ ಮುರಳಿ ಮೋಹನ್ ನಿರ್ದೇಶಕರ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಸಂತ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಮಲ್ಲಿಕಾರ್ಜುನ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯದಂತಹ ನಾಗರಹಾವು, ಇದೇ ರೀತಿ ಮುಂತಾದ ಸಿನಿಮಾಗಳ ಹಿಟ್ ಕೊಟ್ಟಂತಹ ನಿರ್ದೇಶಕರು ಮುರಳಿ ಮೋಹನ್ ಅವರು. 36 ವರ್ಷಗಳ ಕಲಾ ಸೇವೆ ಅವ್ರದ್ದಿರುವಂಥದ್ದು. ಅಷ್ಟು ಅಪಾರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಇಂದಿಗೂ ಸಹ ಅವರು ಕೊಡ್ತಿರುವಂಥದ್ದು. ನಿರ್ದೇಶಕರಾಗಿ, ನಟರಾಗಿ, ಸಂಭಾಷಣೆಕಾರರಾಗಿ ಸಹ ಇಂದಿಗೂ ಸಹ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಸುದ್ದಿ ಬಂದಂಥದ್ದು ಏನು ಅಂದ್ರೆ, ಮುರಳಿ ಮೋಹನ್ ಅವರು ನಿರ್ದೇಶನ ನಿಲ್ಲಿಸಿದ್ದಾರೆ. ಕಾರಣ ಅವರ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು. ಸದ್ಯಕ್ಕೆ ಆರೋಗ್ಯ ಹೇಗಿದೆ ಅವ್ರದ್ದು ಅನ್ನುವಂಥದ್ದನ್ನ ಮಾತನಾಡಿಸೋಕೆ ಇವತ್ತು ನಾನು ಅವರೊಟ್ಟಿಗೆ ಇದ್ದೀನಿ. ಸೊ ಮುರಳಿ ಸರ್ ಕೂಡ ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಸರ್ ನಮಸ್ತೆ. ಪ್ರತಿ ಬಾರಿ ಸಂದರ್ಶನ ಮಾಡಬೇಕಾದ್ರೂ ಹೇಗಿದ್ದೀರಾ ಅಂತ ಕೇಳ್ತೀವಿ. ನಿಮ್ಮ ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಹೇಳೋ ಸ್ಥಿತಿಲಿಲ್ಲ. ಈ ಸಮಸ್ಯೆ ನನಗೆ ಒಂದು 5-6 ವರ್ಷದಿಂದಲೇ ಇದೆ. ಕಿಡ್ನಿ ಇಶ್ಯೂ ಇತ್ತು, ಅದಕ್ಕೆ ಮುಂಚೆ ಹಾರ್ಟ್ ಇಶ್ಯೂ ಇತ್ತು. ಈಗ ಅದು ಏನಾಗಿದೆ, ಡಯಾಲಿಸಿಸಲ್ಲಿದ್ದೆ ನಾನು. ಕೋವಿಡ್ ಮುಂಚೆಯಿಂದ ಡಯಾಲಿಸಿಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಈಗ ಅದು ಟ್ರಾನ್ಸ್ಪ್ಲಾಂಟಿಗೆ ಬಂದಿದೆ. ಕಿಡ್ನಿ ಕಸಿ ಮಾಡೋದು ಅಂತಾರೆ. ಸೊ ಈ ಕಸಿ ಮಾಡೋ ಸ್ಟೇಜ್ಗೆ ಬಂದಿದೆ. ಅದು ಈಗ ಪರಿಸ್ಥಿತಿ. ಇದರ ಜೊತೆಗೆ ಹೊರತುಪಡಿಸಿ ಸೋನು ನಿಗಮ್ ಅವ್ರದ್ದು ಸದ್ಯಕ್ಕೆ ವಾದ ಒಂದಾಗ್ತಿರೋವಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು 900ಕ್ಕೂ ಹೆಚ್ಚು ಹಾಡುಗಳನ್ನ ಅವ್ರಿಗೆ ಅವಕಾಶವನ್ನ ಕೊಟ್ಟಿರುವಂಥದ್ದು. ಆದರೆ ಇವತ್ತು ಕನ್ನಡ ಹಾಡನ್ನ ಹಾಡಿ ಅಂದಿದ್ದಕ್ಕೆ ಪಹಲ್ಗಾಮ್ನಲ್ಲಿ ದಾಳಿ ಆಗ್ತಿರೋದಕ್ಕೆ ಇದೇ ಕಾರಣ ಅಂತ ಹೇಳಿರುವಂತಹ ಒಂದು ವಿವಾದಾತ್ಮಕ ಹೇಳಿಕೆ. ಯಾವುದು ಕಾರಣ? ಇವ್ರನ್ನ ಹಾಡು ಅಂತ ಹೇಳಿದ ಕಾರಣನ? ಕನ್ನಡ ಹಾಡು ಹೇಳಿ ಅಂತ ಹೇಳಿದ ಕಾರಣನ? ಮುಂಗಾರು ಮಳೆಯಲ್ಲಿ ಕರ್ಕೊಂಬಂದು ಇವ್ರ ಹತ್ರ ಹಾಡಿಸಿದ ಕಾರಣನ? ಅದಾದಮೇಲೆ ಕನ್ನಡದವರೆಲ್ಲ ಸೋನು ನಿಗಮನ್ನು ನಮ್ಮ ಗಾಯಕ ಅಂತ ಅಂದ್ಕೊಂಡಿದ್ದ ಕಾರಣನ? ಇವತ್ತು ಅದೆಲ್ಲೋ ನಿಂತ್ಕೊಂಡು ಅವ್ರು ಹಾಡ್ತಾ ಇದ್ರಲ್ಲ, ಅಲ್ಲಿ ಕರೆಸಿದ ಕಾರಣನ? ಅಲ್ಲಿ ಇವ್ರು ಯಾರೋ ಕನ್ನಡ ಹಾಡು ಕೇಳಿ ಅಂತ ಕೇಳಿದ ಕಾರಣನ ಪಹಲ್ಗಾಮಲ್ಲಿ ಶೂಟ್ ಮಾಡೋಕ್ಕೆ? ಏನು ಗೊತ್ತಾ, ಫ್ರಸ್ಟ್ರೇಷನನ್ನು ಎಲ್ಲೆಲ್ಲೋ ಹಾಕ್ಬಾರ್ದು. ಫ್ರಸ್ಟ್ರೇಷನ್ನ ಎಲ್ರಿಗೂ ಆಗಿದೆ. ಪಹಲ್ಗಾಮಲ್ಲಿ ಅಟ್ಯಾಕ್ ಅದು ಒಂಥರ ಅದು ಬಿಡಿ, ಏನಂತಾರೆ, ಜಲಿಯನ್ವಾಲಾ ಬಾಗ್ ಥರ ಆಗೋಯ್ತದು. ಪಾಪ ಅವರು ಏನು ಕಾರಣನೇ ಇಲ್ಲದೆ ಆಯಿತು. ಅದಕ್ಕೇನು ಕಾರಣ? ಕನ್ನಡ ಹಾಡು ಹೇಳೋದು ಕಾರಣನ? ಅಂದರೆ ಅವರು ಏನೋ ಹೇಳಲಿಕ್ಕೆ ಹೋಗಿ ಏನೋ ಹೇಳಿ ಅವರು ಏನಾಗಿದೆ, ಏನದು ಮನಸ್ಥಿತಿ ಗೊತ್ತಾಗ್ತಾಯಿಲ್ಲ ನನಗೆ. ಏನಾಗಿದೆ ಅವರಿಗೆ? ವಾಟ್ ಈಸ್ ಪ್ರಾಬ್ಲಮ್? ವಾಟ್ ಈಸ್ ಸೋನು ನಿಗಮ್ ಪ್ರಾಬ್ಲಮ್? ಬೇಡ, ಆಡೋದಿಲ್ಲ ನಾನು ಕನ್ನಡ, ಇನ್ಮೇಲೆ ಕರ್ನಾಟಕಕ್ಕೆ ಬರಲ್ಲ ಅಂತ ಹೇಳ್ಬಿಡಿ. ಪಹಲ್ಗಾಮಲ್ಲಿ ಅಟ್ಯಾಕ್ ಆಗಲ್ಲ, ಬಾಂಬೆಲಿ ಅಟ್ಯಾಕ್ ಆಗಲ್ಲ, ಕಲ್ಕತ್ತಲ್ಲಿ ಅಟ್ಯಾಕ್ ಆಗಲ್ಲ. ಈ ಟೆರರಿಸ್ಟ್ಗಳೆಲ್ಲ ಪಾಕಿಸ್ತಾನ್ಗೆ ಹೊರಟೋಗ್ತಾರೆ ವಾಪಸ್. ಕನ್ನಡ ಹಾಡು ಇವ್ರು ಆಡಲಿಲ್ಲ ಅಂದರೆ ಬೇಡ, ನಾನು ಇನ್ಮೇಲೆ ಕನ್ನಡ ಹಾಡಾಡಲ್ಲ ಅಂತ ಪಬ್ಲಿಕ್ಕಾಗಿ ಹೇಳಿ. ನಾವು ಎಸ್ ಪಿ ಬಾಲುನ ಕೇಳ್ಕೊಂಬಂದವರು, ನಮಗೇನು ಇವ್ರು ಬೇಕು ಅಂತಿಲ್ಲ. ಯಾವತ್ತೂ ಎಸ್ ಪಿ ಬಾಲಸುಬ್ರಹ್ಮಣ್ಯ ಒಂದು ದಿವಸ ಹಿಂಗೆ ಹೇಳಲಿಲ್ಲ. ಒಂದು ದಿವಸ ಎಸ್ ಪಿ ಬಾಲಸುಬ್ರಹ್ಮಣ್ಯ ಕನ್ನಡ ಕೊನೆಯಲ್ಲಿ ಎಸ್ ಪಿ ಬಾಲು ಹೇಳಿದ್ರು, ಮತ್ತೆ ಕರ್ನಾಟಕದಲ್ಲಿ ಹುಟ್ತೀನಿ ನಾನು ಅಂತ. ನನಗೆ ಹುಟ್ಟಬೇಕು ಅಂತ ಏನಾದ್ರು ಇದ್ದರೆ, ಹುಟ್ಟೋ ಅವಕಾಶ ಸಿಕ್ಕಿದ್ರೆ ಕರ್ನಾಟಕದಲ್ಲಿ ಹುಟ್ತೀನಿ ಅಂದರು ಅವರು. ಅದು ಕನ್ನಡ, ಅದು ಕರ್ನಾಟಕ. ಇಂಥವ್ರಿಗೆಲ್ಲ ಕರ್ಕೊಂಬಂದು ಮಣೆ ಹಾಕೋದ್ವಲ್ಲ ನಾವು. ಹಾಕಿದವ್ರದ್ದು ತಪ್ಪ, ಕೇಳಿದವ್ರು ತಪ್ಪ, ಇವತ್ತು ಕೇಳ್ತಿರೋರು ತಪ್ಪ, ಮೂವರದು ತಪ್ಪು. ನೀವು ಯಾವ್ದಾದ್ರು ಇಷ್ಟಪಟ್ಟಿದ್ರೆ ಸರ್ ಸೋನು ನಿಗಮ್ ಅವ್ರ ಕಂಠನ? ಯಾವತ್ತಾದ್ರೂ ಮೀಟ್ ಆಗಿದ್ರಾ? ಅವ್ರು ನಿಮ್ಮನ್ನು ಭೇಟಿ ಆಗಿದ್ರಾ? ಅವ್ರನ್ನೆಲ್ಲ ನಾನು ಮೀಟ್ ಮಾಡಿಲ್ಲ.
ನನಗೇನು ಅವರೆಲ್ಲ ವಿಶೇಷ ಅನ್ಸಲ್ಲ. ಎಸ್ ಪಿ ಬಾಲು ಬಿಟ್ಟರೆ, ಪಿ ಬಿ ಶ್ರೀನಿವಾಸ್ ಬಿಟ್ಟರೆ ನಂಗೆ ಬೇರೆ ಯಾರೂ ಗ್ರೇಟ್ ಅಲ್ಲ. ಶಂಕರ್ ಮಹಾದೇವನ್ ಗ್ರೇಟ್ ಸಿಂಗರ್ಸ್ ಎಲ್ಲ ನಮ್ಗೆ ಗೊತ್ತ್ರಿ. ಇವರೆಲ್ಲ ದುಡ್ಡುಗೋಸ್ಕರ ಆಡಿದವರು, ಕನ್ನಡಗೋಸ್ಕರ ಆಡಿದ್ರ. ಅಲ್ಲೆಲ್ಲ ಒಂದು ಸಲ ಹೇಳೋ ಇದ್ದ, ಕನ್ನಡದೇ ನನಗೆ ಲೈಫ್ ಕೊಟ್ಟಿದ್ದು, ಕನ್ನಡನೇ ನಂಗೆ ಮಾಡಿದ್ದು, ಕನ್ನಡನೇ. ಯಾಕೋ ಪೆಹಲ್ಗಾಮಲ್ಲಿ ಇವ್ರ ತಲೆಗೆ ಏನಾದ್ರು ಹೊಡೆದ್ಬಿಟ್ರ ಇರೋದು ಅಂತ ಡೌಟ್ ನನಗೆ. ಪೆಹಲ್ಗಾಮಲ್ಲಿ ಸೋನು ನಿಗಮ್ ತಲೆಗೆ ಯಾರು ಹೊಡೆದ್ಬಿಟ್ಟಿರ್ಬೇಕು ಅನ್ಸುತ್ತೆ. ಅದು ತಪ್ಪದು. ಮಾತಾಡೋವಾಗ ಜಾಗೃತವಾಗಿರ್ಬೇಕು, ಹುಷಾರಾಗಿರ್ಬೇಕು. ಅದು ತಪ್ಪು ಮಾಡಿದ್ದಾರೆ. ಈಗ ತೀರ್ಮಾನ ತಗೊಳ್ಳಿ, ಚೇಂಬರು ತೀರ್ಮಾನ ತಗೊಳ್ಳಿ. ಸಂಸಮ್ ಇಲ್ಲ ಇವಾಗ. ಸಂಗೀತ ಸಂಘ ಅಂತ ಒಂದಿತ್ತು ಕರ್ನಾಟಕದಲ್ಲಿ, ಹಂಸಲೇಖ ಅವರು ಅದಕ್ಕೆ ಅಧ್ಯಕ್ಷರು ಏನೋ ಆಗಿದ್ದರು. ಈಗ ಸಂಸಮ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸಾಧು ಕೋಕಿಲನೂ ಆಗಿದ್ರು ಅನ್ಸುತ್ತೆ. ಸಂಸಮ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಇವರೊಂದು ತೀರ್ಮಾನ ಮಾಡಲಿ, ಸಾಕಪ್ಪ ನೀನು ಆಡಿದ್ದು ನಾವು ಕೇಳಿದ್ದು, ನೀನು ಪೆಹಲ್ಗಾಮಲ್ಲೇ ಆಡ್ಕೊ ಹೋಗು ಅಂತ ಬಿಟ್ಬಿಡೋದು ಬೆಸ್ಟ್. ಅವರು ಸಾಂಗ್ ಹಾಡಿದ್ರು, ಕಾರ್ಯಕ್ರಮ ಇನ್ನೇನು ಎಂಡಲ್ಲಿ ಹಾಡಿದ್ರು, ಅಂದ್ರೆ ಈ ಮಾತನ್ನ ಹೇಳಿದಾದ್ಮೇಲೆ ಹಾಡಿದ್ರು. ಅವರು ಏನಕ್ಕೆ ಅದೇ ನನಗೆ ಗೊತ್ತಾಗ್ತಿಲ್ಲ. ವಾಟ್ ಈಸ್ ದಟ್ ಮೈಂಡ್ ಸೆಟ್ ಅಂತ. ನಿಜವಾಗ್ಲೂ ಕನ್ನಡ ಹೇಟ್ ಮಾಡ್ತಿದ್ದಾರಾ? ನನಗೆ ಅನ್ಸಲ್ಲ ಹಾಗೆ. ಯಾವುದೋ ಫ್ರಸ್ಟ್ರೇಷನ್ ಅದು. ಯಾರ ಮೇಲಿನ ಫ್ರಸ್ಟ್ರೇಷನ್ ಅದು ಅಂತ ಗೊತ್ತಾಗ್ತಿಲ್ಲ. ಶೂಟ್ ಮಾಡಿದವನ ಮೇಲಿನ ಫ್ರಸ್ಟ್ರೇಷನಾ, ಮಾಡಿಸಿದವನ ಮೇಲಿನ ಫ್ರಸ್ಟ್ರೇಷನಾ, ಏನು ಗೊತ್ತು. ಹೆಂಗದು ಕನ್ನಡಗೂ ಅದಕ್ಕೆ ಏನ್ರಿ ಸಂಬಂಧ ಅದು? ಅಂದರೆ ಕನ್ನಡ ಹಾಡು ಅಂತ ಹೇಳ್ತಿರೋರು ಫಂಡಮೆಂಟಲಿಸ್ಟಾ? ಸ್ಟೂಡೆಂಟ್ ಅಲ್ಲ ರೀ. ನಾನೇ ಕೇಳ್ತೀನಿ ರೀ ಕನ್ನಡ ಹಾಡು ಅಂತ. ನೀನು ಕನ್ನಡ ಹಾಡು ಅಂತ ನಾನು ಕೇಳ್ತಾ ಇದ್ದೀನಿ, ಸಂತೋಷ ಪಡೋ. ನೀನು ಹಾಡು ಅಂತಿದ್ದೀನಲ್ಲ, ಹಾಡ್ಬೇಡ ಎದ್ದೋಗೆ ಅಂತಿಲ್ವಲ್ಲ. ಎಷ್ಟೋ ಕಡೆ ಹಾಡು ಕೇಳಲ್ಲ, ಎದ್ದೋಟೈತಾರಲ್ವ. ಹಾಡು ಅಂತ ನೀನು ಕೇಳ್ತಿದ್ದಾರೆ ಅಂದರೆ ಒಬ್ಬ ಸಿಂಗರ್ಗೆ ಎಲ್ಲಿವರೆಗೂ ಜನ ಹಾಡು ಅಂತ ಹೇಳ್ತಿದ್ದಾರೋ ಅಲ್ಲಿವರೆಗೂ ಒಂದು ಸಿಂಗರ್. ಲಾಲಿ ಹಾಡಲ್ಲಿ ನಾನೊಂದು ಡೈಲಾಗ್ ಬರೆದಿದ್ದೀನಿ ನೋಡಿ, ಪಿಕ್ಚರ್ ನೋಡಿ ಬೇಕಾದ್ರೆ. ಅಲ್ಲಿ ಅವಳು ಹೀರೋಯಿನ್ ಹೇಳ್ತಾರೆ, ಎಲ್ಲಿವರೆಗೂ ನೀವು ಹಾಡ್ತಿರ್ತೀರೋ ಅಲ್ಲಿವರೆಗೂ ಜನ ಕೇಳ್ತಾ ಇರ್ತಾರೆ. ಯಾವತ್ತು ನೀವು ನಿಲ್ಲಿಸ್ತಿರೋ ಜನ ಮಾರ್ತೋಗ್ಬಿಡ್ತಾರೆ ಅಷ್ಟೇ. ಮರೀದೇ ಇರೋದು ಅಂದರೆ ಎಸ್ ಪಿ ಬಾಲುನ, ಪಿ ಬಿ ಶ್ರೀನಿವಾಸನ್ ಅಷ್ಟೇ. ಅವರಿಬ್ಬರು ಮಾತ್ರನೇ ಲೆಜೆಂಡ್ಸ್. ಅವರಿಬ್ಬರು ಮಾತ್ರನೇ ಕನ್ನಡದ ಕಂದನ್ರು. ಇವರೆಲ್ಲ ಬಂದರು, ಜೂನಿಯರ್ ಆರ್ಟಿಸ್ಟ್ ಥರ ಬಂದರು ಹೋದರು ಅಂತ ಅನ್ಕೋಬೇಕೆ ಹೊರತು ನಾವು ಇವ್ರಿಗೆ ಮಾತುಗಳಿಗೆಲ್ಲ ಅಷ್ಟೆಲ್ಲ ಬೆಲೆ ಕೊಡು. ಓಕೆ ಅಂದ, ಆಯ್ತು ಬಿಡಿ ಅಷ್ಟೇ. ನಮ್ಮಲ್ಲಿರೋರಿಗೆ ಅವಕಾಶ ಕೊಟ್ರೆ ಈ ತರ ಪರಭಾಷೆಯವರಿಂದ ಅನ್ನಿಸ್ಕೊಳ್ಳೋ ಪರಿಸ್ಥಿತಿ ಬರೋದಿಲ್ಲ. ಅದು ಬಂದು ಅವಕಾಶ ನಮ್ಮವ್ರಿಗೂ ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ನಮ್ಮಲ್ಲಿರೋರೆಲ್ಲ ರಾಜಕೃಷ್ಣನ್ ಯಾರು? ನಮ್ಮವರೇ. ಎಷ್ಟು ಜನ ಸಿಂಗರ್ಗಳು, ಲೇಡಿ ಸಿಂಗರ್ ಚೈತ್ರ ಇಂದ ಹಿಡ್ಕೊಂಡು ಎಷ್ಟು ಜನ ಲೇಡಿ ಸಿಂಗರ್ಸ್ ಬಂದಿಲ್ಲ. ಅದು ಏನಮ್ಮ ಅಂದರೆ ಒಂದೇನಾಗತ್ತೆ ಅಂದರೆ ಕೇಳಿ, ಮಾರ್ಕೆಟ್ ಈಸ್ ದ ಇಂಡಸ್ಟ್ರಿ ಈಸ್ ಆಲ್ವೇಸ್ ಡ್ರಿವನ್ ಬೈ ಮಾರ್ಕೆಟ್. ಮುಂಗಾರು ಮಳೆಗೆ ಇವ್ರನ್ನ ಹಾಕಿದ್ರು ಫ್ರೆಶ್ ವಾಯ್ಸ್ ಬರಲಿ ಅಂತ. ಆ ಕಾಲಕ್ಕೆ ಬೇರೆ ಏನೋ ವಾಯ್ಸ್ ಬರಲಿ ಅಂತ ಇವ್ರನ್ನ ಹಾಕಿದ್ರು. ಮೇ ಬಿ ಆಡಿಯೋ ರೀಸನ್ಗೆ ಹಾಕಿರ್ಬೋದು, ಆಡಿಯೋ ಕ್ಯಾಸೆಟ್. ಆಗೇನ ಕ್ಯಾಸೆಟ್ ಕಂಪ್ನಿಗಳಲ್ಲಿ ಹಿಂದಿ ಸಿಂಗರ್ ಬಂದು ಆಡಿದ್ದೀವಿ ಅಂದರೆ ದೊಡ್ಡ ಬಡ್ಜೆಟಲ್ಲಿ ತೆಗ್ದು ಮಾಡಿದ್ದಾರೆ ಸಾಂಗು, ತುಂಬ ಖರ್ಚು ಮಾಡಿದ್ದಾರೆ ಅಂತ. ಅವ್ರಿಗೊಂದು 25-50 ಸಾವಿರ ಕೊಟ್ಟಿದ್ದೀವಿ ಅಂದರೆ ಆ ಸಾಂಗ್ ಏನೋ ರಿಚಾಗಿ ಮಾಡಿದ್ದಾರೆ ಅಂತ. ಆದ್ದರಿಂದ ಅದನ್ನು ಮಾಡಿದ್ರು, ಅದು ಹಿಟ್ ಆಯಿತು, ಜನಕ್ಕೆ ಇಷ್ಟ ಆಯಿತು. ಇಷ್ಟ ಆಗಿದ್ದಕ್ಕೆ ಕಂಟಿನ್ಯೂ ಮಾಡಿದ್ರು. ಇಷ್ಟ ಆಯಿತು, ಇವರು ಬಂದರು, ನಮ್ಮ ಉದಿತ್ ನಾರಾಯಣು ಬಂದರು, ಎಲ್ಲರೂ ಬಂದರು ಇಲ್ಲಿಗೆ. ಆಮೇಲೆ ಹಾಡ್ಕೊಂಡು ಹೋದರು. ಸಿ ದಟ್ ಈಸ್ ಡ್ರಿವನ್ ಬೈ ಮಾರ್ಕೆಟ್ ಆಲ್ವೇಸ್ ಅಷ್ಟೇ. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಸಿಂಗರ್ ಆಗಲಿ, ರೈಟ್ರ್ ಆಗಲಿ, ಡೈರೆಕ್ಟ್ರ್ ಆಗಲಿ, ಇವರೆಲ್ಲರೂ ಡಿಮ್ಯಾಂಡ್ ಇದು ಮಾಡೋದು ಯಾವುದು ಅಂದರೆ ಮಾರ್ಕೆಟೇ. ಎಲ್ಲಿವರೆಗೂ ಡಿಮ್ಯಾಂಡ್ ಇದೆ ಅಲ್ಲಿವರೆಗೂ ಮಾತ್ರ ಇವ್ರಿಗದೆಲ್ಲ. ಯಾವಾಗ ಅಲ್ಲಿ ಡಿಮ್ಯಾಂಡ್ ಹೊಟ್ಟೋಗುತ್ತೋ ಅಲ್ಲಿಗೆ ಇರೋಲ್ಲ. ಈ ಕೆಲಸಗಳೆಲ್ಲ ಏನಾಗುತ್ತೆ ಅಂದರೆ ಅವ್ರಿಗೆ ಡಿಮ್ಯಾಂಡ್ ಕಮ್ಮಿ ಮಾಡುತ್ತೆ ಅಷ್ಟೇ. ಇದೇನಾಗುತ್ತೆ ಅಂದರೆ 100 ಜನ ಅವ್ರು ಹಾಡು ಕೇಳ್ತಿದ್ದವರು 30-40 ಜನ ಕೇಳೋದು ಬಿಟ್ಬಿಡ್ತಾರೆ. ಏಕೆಂದರೆ ಭಾಷಾಭಿಮಾನ ಇರೋರು ಇದ್ದಾರಲ್ವಾ. ಅದೇ ಪೆಹಲ್ಗಾಮ್ ಶೂಟ್ ಮಾಡೋರು ಇದ್ದಾರಲ್ವ ನಮ್ಮಲ್ಲಿ, ಆ ರೀತಿ ಶೂಟ್ ಮಾಡ್ತಾರೆ. ಆ 30 ಜನ ಇವ್ರನ್ನ ಶೂಟ್ ಮಾಡಿಬಿಟ್ಬಿಡ್ತಾರೆ. ಇನ್ನು 25 ಜನ ಹೆಂಗಿದ್ರೂ ಕೇಳಲ್ಲ. 100ರಲ್ಲಿ 30 ಜನ ಇವ್ರನ್ನ ಶೂಟ್ ಮಾಡಿಬಿಟ್ಬಿಡ್ತಾರೆ. 20-25 ಜನ ಉದಿತ್ ನಾರಾಯಣ್ ಆಡ್ಸಿದ್ರು ಕೇಳಲ್ಲ, ಸೋನು ಗಿಮ್ಮ ಹಾಕ್ಸಿದ್ರು ಕೇಳಲ್ಲ. ಅವ್ರು ಕೇಳೋದು ಯಾವುದೋ ಕೇಳ್ತಾ ಇರ್ತಾರೆ, ಅಲ್ಲಿ ಮೈಕಲ್ ಜಾಕ್ಸನ್ದು ಯಾವುದೋ ಕೇಳ್ತಾ ಇರ್ತಾರೆ. ಇನ್ನು 25-30 ಜನ ಚೆನ್ನಾಗಿದೆ ಅಂದರೆ ಕೇಳ್ತಾರೆ, ಇಲ್ಲಾಂದರೆ ಬಿಟ್ಟುಬಿಡ್ತಾರೆ. ಸೊ ಇಟ್ ಇಸ್ ಆಲ್ ಡ್ರಿವನ್ ಬೈ ಮಾರ್ಕೆಟ್ ಇತ್ತು, ಹಾಡಿದ್ರು. ಇವತ್ತು ಅವ್ರು ಹಾಡಿದ್ದಾರೆ, ಸ್ಟೇಜಲ್ಲಿ ಹಾಡಿ ಅಂತ ಕೇಳ್ತಿದ್ದಾರೆ. ಅವ್ರು ಹಾಡೇ ಇಲ್ಲ ಅಂದರೆ ಸ್ಟೇಜಲ್ಲಿ ಯಾಕೆ ಹಾಡಿ ಅಂತ ಕೇಳ್ತಾರೆ? ನಮ್ಮವ್ರು ಹಾಡ್ಸೇ ಇಲ್ಲ ಅಂದರೆ ಅವ್ರಿಗೆ ಜನ ಅವ್ರಿಗೆ ಮನೆಯೇ ಹಾಕಿಲ್ಲ ಅಂದರೆ ಅಲ್ಲಿ ಕನ್ನಡ ಹಾಡು ಅಂತ ಯಾಕೆ ಹೇಳ್ತಾರೆ? ಕನ್ನಡ ಹಾಡ್ಬೇಕು. ಬೆಂಗಳೂರಲ್ಲೇ ತಾನೇ ಆಗಿದ್ದದು. ಬೆಂಗಳೂರಲ್ಲಿ ಕನ್ನಡ ಹಾಡಿದೆ ಇನ್ನೇನು ಅದು ಅರೇಬಿಯಾ ಆಡ್ತಾನೆ ಅವನು? ಹೇಳಿ, ಬೆಂಗಳೂರಲ್ಲಿ ಇನ್ನೇನು ಆಡಬೇಕು? ಕನ್ನಡ ತಾನೇ ಆಡಬೇಕು. ಫಸ್ಟೇ ಕನ್ನಡ. ಇಳೆಯರಾಜ ಅವರು ಬಂದು ಮೈಸೂರಲ್ಲಿ ಶೋ ಮಾಡಿದಾಗ ಫಸ್ಟ್ ಹಾಡೋರು ಜನನಿ ಆಡಿದ್ರು. ಆಮೇಲೆ ರಾಜ್ಕುಮಾರ್ ಅವ್ರ ಹಾಡುಗಳೆಲ್ಲ ಆಡಲಿಲ್ವ ಅವರು? ರಾಜ್ಕುಮಾರ್ ಅವ್ರನ್ನ ಅಣ್ಣ ಅನ್ನಲಿಲ್ವ ಅವರು? ಇಳೆಯರಾಜ 1000 ಸಾಂಗ್ ಮಾಡಿರೋದೆಲ್ಲ ತಮಿಳಿಲ್ವಾ, ತೆಲುಗು ಇಲ್ವಾ, ಹಿಂದಿ ಇಲ್ವಾ? ಅದನ್ನೇ ಆಡಿದ್ರು ಅವರು. ಅವ್ರಿಗೆ ಗೊತ್ತಿಲ್ವ ಆಡಿಯನ್ಸ್ ಯಾರು ಅಂತ?
ಇವನು ಗೊತ್ತಿಲ್ವಾ ಆಡಿಯನ್ಸ್ ಯಾರು ಅಂತ, ಬಂದಿರೋರು ಯಾರು ಅಂತ ಗೊತ್ತಿಲ್ವಾ, ಅಥವಾ ಬಂದವರಲ್ಲಿ ಯಾರಾದರೂ ಕನ್ನಡ ಬೇಡ ಅನ್ನೋರು ಇದ್ರ ಅಲ್ಲಿ. ಸೊ ಇದೆಲ್ಲ ಏನಂದರೆ ಸಿಕ್ ಮೈಂಡ್ ಅಷ್ಟೇ. ಏನೋ ಅದನ್ನು ಏನೋ ದೊಡ್ಡವರೆಲ್ಲ ಇದ್ದಾರೆ, ಏನೋ ತೀರ್ಮಾನ ತಗೋತಾರೆ. ಬೇಡ ಬಿಡ್ರಿ, ಅವ್ರ ಕ್ಷಮೆ ನಂಗೆ ಹೆಂಗೆ, ಅವ್ರ ಕ್ಷಮೆ ಕೇಳಿದ್ರೆ ನನಗೆ ಕೊಂಬರ್ತದ. ಅವ್ರ ಕ್ಷಮೆ ಕೇಳ್ಬಿಟ್ಟು ನಾಳೆ ತಿರುಗಿ ಬಂದು 3 ಹಾಡು ಆಡ್ಬೇಕು ಅವರು. ಬೇಡ ಬಿಡಿ, ಅವ್ರು ಬೇಡ. ನಾವು ಯಾರೋ ಇನ್ನೊಬ್ಬರನ್ನ ಕರ್ಸ್ಕೊತೀವಿ, ಶಂಕರ್ ಮಾಧವನ ಕರ್ಸ್ಕೊತೀವಿ, ಹರಿಹರನ್ ಕರ್ಸ್ಕೊತೀವಿ, ಎಲ್ಲ ಇಂಪೋರ್ಟೆಂಟ್ ತಾನೆ. ಬೇಡ, ನಮ್ಮ ಲೋಕಲ್ಲೇ ಆಡಿಸ್ತೀವಿ ಬಿಡಿ. ಡೈರೆಕ್ಟ್ರುಗಳು ಮ್ಯೂಸಿಕ್ ಡೈರೆಕ್ಟ್ರ್ ತೀರ್ಮಾನ ಮಾಡಿದ್ರೆ ಯಾವ ಸೋನು ಯಾವ ನಿಗಮ ರೀ, ಯಾವ ನಿಗಮ ಮಂಡಳಿನೂ ಇಲ್ಲ. ಡೈರೆಕ್ಟ್ರು ಜನ ತೀರ್ಮಾನ ಮಾಡಿಬಿಟ್ರೆ ಜನ ತೀರ್ಮಾನ ಮಾಡ್ತಾರೆ, ಅದು ಆಗುತ್ತೆ ಅಷ್ಟೇ. ಒಂದು ಶೋ ಸಿಕ್ಕಿತ್ತು, ಬಂದಿದ್ದಾರೆ, ನೆಕ್ಸ್ಟ್ ಶೋ ಸಿಗಲಿ ನೋಡೋಣ ಬೆಂಗಳೂರಲ್ಲಿ. ಆವಾಗೇನೋ ಒಂದು ಆಗತ್ತಲ್ವ, ಪಹಲ್ಗಾಮ್ ಅಟ್ಯಾಕ್ ನೋಡೋಣ. ನಿಮ್ಮ ಆರೋಗ್ಯ ಆದಷ್ಟು ಬೇಗ ನೀವು ಸುಧಾರಿಸ್ಕೊಳ್ಳಿ, ಮತ್ತೆ ಕಮ್ಬ್ಯಾಕ್ ಮಾಡಿ ಡೈರೆಕ್ಷನ್ ನೀವು ಮಾಡಬೇಕು. ನಾವು ಆ ಸಿನಿಮಾ ನೋಡಲೇಬೇಕು, ಮತ್ತೆ ಈ ರೀತಿ ಸಂದರ್ಶನಗಳನ್ನು ನಾವು ಮಾಡ್ತಿರ್ಬೇಕು. ಸಿನಿಮಾ ಮಾಡೋವಾಗ ಮಾತಾಡೋಣ. ಥ್ಯಾಂಕ್ ಯು ಸರ್. ಓಕೆ. ಮೋಹನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ ನ್ಯೂಸ್, ಬೆಂಗಳೂರು.